ನನಗೆ ಕಷ್ಟ ಇದೆಯಾ, ನನಗೆ ಚಿಂತೆ ಇದೆಯಾ, ದೇವರ ವಾಕ್ಯದಲ್ಲಿ ಪರಿಹಾರ ಇದೆ, ದೇವರ ವಾಕ್ಯದಲ್ಲಿ ಬಲ ಇದೆ, ದೇವರ ವಾಕ್ಯದಲ್ಲಿ ಪ್ರಕಟಣೆ ಇದೆ. ಓದ್ರಿ, ನಿಮಗೆ ಕಷ್ಟವಾಗುವಾಗ ಓದ್ರಿ. ಆ ಒಂದು ವರ್ಡ್ ಆಫ್ ಗಾಡ್, ಒಂದು ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ನಿಮ್ಮ ಲೈಫ್ ನಲ್ಲಿ ಏನು ಬ್ಲೆಸ್ಸಿಂಗ್ ಇಲ್ಲ ಅದನ್ನ ಕ್ರಿಯೇಟ್ ಮಾಡ್ತಾರೆ. ಹಾಲೆಲೂಯಾ. ನಿಮ್ಮ ಲೈಫ್ ನಲ್ಲಿ ಏನು ಒಂದು ರೀತಿಯಲ್ಲಿ ಒಂದು ವಿಚಾರಗಳು ನಿಮ್ಮ ಲೈಫ್ ನಲ್ಲಿ ಇಲ್ಲ ಅದನ್ನ ಕ್ರಿಯೇಟ್ ಮಾಡ್ತದಂತೆ. ದಟ್ ಈಸ್ ದ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್. ಅನೇಕ ಒಂದು ಜೀವಿತಗಳಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ. ನಾನು ಅನೇಕ ಒಂದು ಪುಸ್ತಕಗಳನ್ನ ಓದುವಾಗ ಅವ್ರು ಈ ರೀತಿಯಲ್ಲಿ ಅಪೋಸ್ತಲ್ ವ್ಯಾಲೆರಿಯೋ ಮೆಲ್ನಾಂಡೋ ಈ ರೀತಿಯಲ್ಲಿ ಹೇಳ್ತಾರೆ, ಅವರು ಎಷ್ಟೋ ಒಂದು ಮೀಟಿಂಗ್ಸ್ ನಲ್ಲಿ ಎಷ್ಟೋ ಜನಕ್ಕೆ ಒಂದೊಂದು ಆರ್ಗನ್ಸ್ ಇರ್ತಾ ಇದ್ದಿಲ್ಲ ಅಂತೆ, ಒಂದೊಂದು ಆರ್ಗನ್ಸ್ ಡ್ಯಾಮೇಜ್ ಆಗಿರ್ತಾ ಇತ್ತಂತೆ. ಅವ್ರು ಹೇಳ್ತಾರೆ ಅವ್ರಿಗೆ ನ್ಯೂ ಆರ್ಗನ್ಸ್ ಫಾರ್ಮ್ ಆಗಿರುವಂತ ಟೆಸ್ಟಿಮನಿಗಳಿವೆ. ಹಾಲೆಲೂಯಾ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರಿಗೆ ಮಾಡದೆ ಇರುವಂತ ಕಾರ್ಯ ಇಲ್ಲ. ಹಾಲೆಲೂಯಾ. ನಾವು ಅನ್ಕೊಳ್ತೇವೆ ಇದು ಆಗುತ್ತಾ, ಅದನ್ನ ಹಾಸ್ಪಿಟಲೇ ಮಾಡ್ಬೇಕು ಅಂತ ಹೇಳ್ಬಿಟ್ಟ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರಿಂದ ಆಗದಿರೋದು ಯಾವುದು ಇಲ್ಲ. ಎಷ್ಟೋ ಸಾಕ್ಷಿಗಳಿದೆ ಅಂತೆ, ಅವ್ರಿಗೆ ಒಂದು ಆರ್ಗನ್ ಇರೋದಿಲ್ಲ, ಆದ್ರೆ ಪ್ರಾರ್ಥನೆ ಮುಗಿಯುವಾಗ ಆ ಒಂದು ಆರ್ಗನ್ ನ್ಯೂಲಿ ಫಾರ್ಮ್ ಆಗಿರುತ್ತೆ. ಅಲ್ಲಿ ಅವ್ರು ಈ ರೀತಿಯಲ್ಲಿ ಹೇಳ್ತಾರೆ, ಪರಲೋಕದಿಂದ ದೇವದೂತರು ಹೊಸ ಆರ್ಗನ್ ತಗೊಂಡು ಬಂದ್ಬಿಟ್ಟು ಅವ್ರಿಗೆ ಪ್ಲೇಸ್ ಮಾಡ್ತಾ ಇದ್ರು. ಈ ರೀತಿಯಲ್ಲಿ ಅನೇಕ ಒಂದು ಸಾಕ್ಷಿ ಅವ್ರ ಪುಸ್ತಕದಲ್ಲಿ ಬರೆಯುವಾಗ ನಮ್ಗೆ ಅರ್ಥ ಆಗ್ಬೇಕು, ನಥಿಂಗ್ ಇಸ್ ಇಂಪಾಸಿಬಲ್ ವಿತ್ ಗಾಡ್. Hallelujah. If we believe everything is possible. ಹಾಗಾಗಿ ದಿನ ನಾವು ಅರ್ಥ ಮಾಡ್ಕೊಳ್ಳೋಣ, ದೇವರು ನಮ್ಮ ಹತ್ರ ಮಾತಾಡ್ತಿರುವಂತ ವಿಚಾರ ಏನಂತಂದ್ರೆ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್. ನಿಮ್ಮ ಲೈಫ್ ನಲ್ಲಿ ಏನು ಇಲ್ಲ ಅದನ್ನ ಕ್ರಿಯೇಟ್ ಮಾಡುವಂತ ಶಕ್ತಿ ದೇವರ ವಾಕ್ಯದಲ್ಲಿ ಇದೆ.